ನಮಸ್ಕಾರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಬಹುರಾಷ್ಟ್ರೀಯ ಕಂಪನಿಗಳನ್ನ ತನ್ನ ಒಡೆಯಲ್ಲಿ ಇಟ್ಕೊಂಡಿರುವಂತಹ ವಿಧಾನಸಭಾ ಕ್ಷೇತ್ರವೇ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವೈಟ್ ಫೀಲ್ಡ್, ಹೂಡಿ, ವರ್ತೂರ್ ಸೇರಿದಂತೆ ಪ್ರಮುಖ ಏರಿಯಾಗಳೇ ಬರ್ತವೆ. ಈ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕಕ್ಕೆ ತೆರಿಗೆಯ ಮೂಲಕವಾಗಿ ಬಹಳಷ್ಟು ಹಣ ಸಂಗ್ರಹ ಆಗುತ್ತೆ. ಈ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. 2008ರಿಂದಲೂ ಸಹಿತ ಅರವಿಂದ್ ಲಿಂಬಾವಳಿ ಅವರೇ ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ರು. ಆದ್ರೆ 2023ರಲ್ಲಿ ಅರವಿಂದ್ ಲಿಂಬಾವಳಿ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿಸುತ್ತೆ. ಅವರ ಧರ್ಮಪತ್ನಿ ಮಂಜುಳಾ ಅವರಿಗೆ ಟಿಕೆಟ್ ಅನ್ನು ಕೊಡುತ್ತೆ. ಕಳೆದ 2 ವರ್ಷಗಳಿಂದಲೂ ಸಹಿತ ಮಂಜುಳಾ ಅವರೇ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರಾ ಇಲ್ವಾ ಅಂತ ನೇರವಾಗಿ ಜನರಿಂದ ತಿಳ್ಕೊಂಬರೋಣ ಬನ್ನಿ. ಸರ್, ನಿಮ್ಮ ಪ್ರಕಾರ ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆನಾ, ಡೆವಲಪ್ ಆಗಿಲ್ವಾ, ಅಥವಾ ಡೆವಲಪ್ ಆಗಬೇಕು? ಇನ್ನು ಆಗಿದೆ ಸರ್, ತುಂಬಾ ಆಗಿದೆ, ಇನ್ನೂ ಆಗ್ಬೇಕಾಗಿರೋದಿದೆ. ಏನೇನು ಡೆವಲಪ್ ಆಗಿದೆ ನಿಮ್ಮ ಪ್ರಕಾರ? ರಸ್ತೆಗಳು, ಗ್ರಾಮಗಳಲ್ಲಿ ಚರಂಡಿಗಳು, ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳೆಲ್ಲ ಸುಮಾರಾಗಿ ನಮ್ಮ ಅರವಿಂದ್ ಲಿಂಬಾವಳಿ ಅವರು ಬಂದಮೇಲೆ ಮತ್ತು ಮಂಜುಳಾ ಮೇಡಮ್ ಬಂದಮೇಲೆ ತುಂಬ ಡೆವಲಪ್ ಆಗಿದೆ. ಅದು ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ನಾನು ತಯಾರಾಗಿದ್ದೀನಿ. ಖಂಡಿತ ಆಗಿದೆ, ಇನ್ನು ಸ್ವಲ್ಪ ಆಗಬೇಕಾಗಿದೆ. ಓಕೆ, ಏನೇನು ಆಗಬೇಕು ಇನ್ನು ನಿಮ್ಮ ಪ್ರಕಾರ? ಅದೇ ಈ ರಸ್ತೆಗಳು, ಚರಂಡಿಗಳೇ ಇನ್ನೂ ಆಗಬೇಕು. ಬೇರೆ ಸಣ್ಣ ಪುಟ್ಟ ಮನೆಗಳು ಸ್ವಲ್ಪ ಬಡವರು ತುಂಬ ಇದ್ದಾರೆ, ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಆಗಬೇಕು. ಇನ್ನು ಮಾಮೂಲಿ ಊರುಗಳಲ್ಲೆಲ್ಲ ಕೆಲಸಗಳಾಗಿದೆ, ಅದಂತೂ ಹೇಳೋಕ್ಕಾಗಲ್ಲ. ನಮ್ಮ ಮೊದಲಿಗೂ ಈಗ ನಾವೇ ನೋಡ್ತಾ ಇದ್ದೀವಲ್ವ, ಆ ಪ್ರಕಾರ ನೋಡಿದ್ರೆ ತುಂಬ ಡೆವಲಪ್ ಆಗಿದೆ, ತುಂಬ ಡೆವಲಪ್ ಆಗಿದೆ. ಅದೇ ಈ ಮನೆಗಳು ಅಂತ ಕೊಡಬೇಕು, ಈ ಹೆಣ್ಮಕ್ಳಿಗೆ ಏನಾದರೂ ಸ್ವಯಂ ಉದ್ಯೋಗ ಕಲ್ಪಿಸ್ಕೊಡ್ಬೇಕು. ಅದೊಂದು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಷ್ಟೇ. ಓಕೆ, ಮಹದೇವಪುರ ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣವೇ ಕೇವಲ ಇಲ್ಲಿಗೆ ಮಾತ್ರ ಸೀಮಿತ ಆಗಲ್ಲ. ಬಹಳಷ್ಟು ಸಿಟಿ ಇದೆ, ಫುಲ್ IT ಪಾರ್ಕ್ಗಳಿದ್ದಾವೆ, ಅಲ್ಲಿ ಸ್ವಲ್ಪ ಟ್ರಾಫಿಕ್ ಪ್ರಾಬ್ಲಮ್ಗಳಿದೆ. ಅದಕ್ಕೆ ಏನು ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ? ಅದಕ್ಕೆ ನಮ್ಮ ಮೇಡಮ್ ಅವ್ರು ಏನೂ ಮಾಡೋಕ್ಕಾಗಲ್ಲ. ಸರ್ಕಾರಗಳು ಮನ್ಸು ಮಾಡಬೇಕು ಟ್ರಾಫಿಕ್ ಬಗ್ಗೆ. ಇವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲಿ ರಸ್ತೆಗಳಿಲ್ವೋ ಅಲ್ಲೆಲ್ಲ ಹೊಸ ರಸ್ತೆಗಳ ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಇಲ್ಲೇ ನಮ್ಮ ಹೊಸಕೋಟೆ ಕೋಡಿಯಲ್ಲೇ ಒಂದು ರಸ್ತೆ ಇದೆ, ಕಾಡುಗೋಡಿಗೆ. ಅದು ಯಾರೂ ನಂಬಕ್ಕಾಗಲ್ಲ, ಆ ಥರ ಒಂದು ರಸ್ತೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಈ ಮೇನ್ ರೋಡ್ ಮೇಲೆ ವೆಯ್ಟ್ ಬೀಳಬಾರ್ದು ಅಂತೇಳಿ ಅದೊಂದು ರಸ್ತೆ ಮಾಡಿದ್ದಾರೆ. ತುಂಬ ಜನ IT-BT ಕೆಲಸಗಳಿಗೆ ಹೋಗೋದು ನಮ್ಮ ಹೊಸಕೋಟೆ ಕಡೆಯಿಂದ ಆ ರೋಡ್ ಬಳಸ್ತಾ ಇದ್ದಾರೆ. ಆ ಥರ ರೋಡ್ಗಳು ಸುಮಾರು ಒಂದು 4-5 ಮಾಡಿದ್ದಾರೆ ನಮ್ಮ ಸಾಹೇಬರು. ಲಿಂಬಾವಳಿಯವರಾಗಲಿ, ಮಂಜುಳಾ ಮೇಡಮ್ ಆಗಲಿ ಮಾಡಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆನಾ, ಡೆವಲಪ್ ಆಗಿಲ್ವಾ, ಅಥವಾ ಡೆವಲಪ್ ಆಗಬೇಕಾ? ಇಲ್ಲ, ಡೆವಲಪ್ ಆಗಿದೆ, ಸಾಕಷ್ಟು ಡೆವಲಪ್ ಆಗಿದೆ. ಅವರು ನಮ್ಗೆ 15 ವರ್ಷ ಆಯಿತು ಬಂದು, ಅವತ್ತಿಂದ ತುಂಬ ಡೆವಲಪ್ ಆಗಿದೆ. ಎಲ್ಲಿ ಏನು ಕೊಂದು ಕೊರತೆಗಳಿಲ್ಲ. ಅದಕ್ಕೆ ಸತತವಾಗಿ ಅವ್ರಿಗೆ ಗೆಲ್ಸ್ತಾ ಇದ್ದೀವಿ ನಾವೆಲ್ಲ. ಒಳ್ಳೆ ಕೆಲಸ ಆಗಿದೆ. ಓಕೆ, ಅದ್ರ ಜೊತೆಗೆ ಏನೇನು ಡೆವಲಪ್ ಆಗಿದೆ ನಿಮ್ಮ ಪ್ರಕಾರ? ಡೆವಲಪ್ಮೆಂಟ್ ಅಂದರೆ ಏನು ನಿಮ್ಮ ಪ್ರಕಾರ? ಡೆವಲಪ್ಮೆಂಟ್ ಅಂದರೆ ಶಾಲೆಗಳು, ರೋಡ್ಗಳು, ಡ್ರೈನೇಜು, ಮತ್ತು ಕೆರೆ ಕ್ಲೀನ್ ಮಾಡೋದು, ಮತ್ತು ಹೆಚ್ಚಿಗೆ ಸ್ಟ್ರೀಟ್ ಲೈಟು ಎಲ್ಲ ಡಾಂಬರೀಕರಣ. ನಾವು ಪ್ರತಿಯೊಂದು ಊರಿಗೂ ಡಾಂಬರೀಕರಣ ಆಗಿದೆ, ಎಚ್ಚೆತ್ತವಾಗಿದೆ. ಆಮೇಲೆ ಈಗ ಬೇರೆ ಜಲನಯನ ಅಂತ ಮನೆಗೂ ನಲ್ಲಿ ಅದೆಲ್ಲ ಆಗ್ತಾ ಇದೆ. ಓವರ್ ಟ್ಯಾಂಕ್ಗಳು, ಮತ್ತು ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕೆ ಭಾಳ ಒತ್ತು ಕೊಡ್ತಾರೆ ನಮ್ಮ MLA ಅವರು, ನಿಂಬಾವಳಿ ಅವರು. ಮತ್ತು ಅವ್ರು ಇವಾಗ ಅವ್ರ ಬಿಸ್ನೆಸ್ ಆಗಿದ್ದಾರೆ, ಒಳ್ಳೆ ಕೆಲಸ ಒತ್ತು ಕೊಡ್ತಾ ಇದೆ. ಈಗ ಲಾಸ್ಟ್ 2 ವರ್ಷದಿಂದ ಡೆವಲಪ್ಮೆಂಟ್ ವರ್ಕ್, ಯಾಕಂದ್ರೆ ಸರ್ಕಾರದಲ್ಲಿ ಅನುದಾನ ಇಲ್ಲ, ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅನ್ನುವಂತಹ ಚರ್ಚೆ ಇದೆ. ಈ 2 ವರ್ಷದಿಂದ ಮಂಜುಳಾ ಅವರು ಬಂದ ಮೇಲೆ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ? ಆ ಕ್ಷೇತ್ರದಲ್ಲಿ ಮೊದಲಕ್ಕಿಂತ ಈಗ ಕಡಿಮೆ. ಯಾಕಂದ್ರೆ ಅನುದಾನ ಇಲ್ಲ, ಅನುದಾನ ನಮ್ಮ ಸರ್ಕಾರದವರು ಎಲ್ಲ ಫ್ರೀ ಅಂತ ಬಿಟ್ಬಿಟ್ಟು ಈಗ ಅದಕ್ಕೆ ಒತ್ತು ಕೊಡ್ತಾರೆ ಹೊರತು ಡೆವಲಪ್ಮೆಂಟೇ ಕೊಡ್ತಾ ಇಲ್ಲ. ಹಾಗಾಗಿ ಮೊದಲು ಆದಂಗೆ ಇವಾಗ ಆಗ್ತಾ ಇಲ್ಲ. ಈಗ ಒಂದು 30% ಆಗ್ತಾ ಇದೆ. ಅಲ್ಲಿಗೂ ನಮ್ಮ ಮೇಡಮ್ ಅವರು ಒತ್ತಾಯ ಮಾಡಿ ಸರ್ಕಾರದಲ್ಲಿ ತಂದು ಮಾಡಿಸ್ತಾ ಇದ್ದಾರೆ. ಅವಕಷ್ಟು ಇವಾಗಿಲ್ಲ. 100 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವರಿಗೆ? ಅವ್ರಿಗೆ ನಾನು 90 ಕೊಡ್ತೀನಿ ಸರ್. ನಿಂಬಾವಳಿ ಅವರು ಹೆಂಗೆ ಕೆಲಸ ಮಾಡ್ತಾರೆ? ಚೆನ್ನಾಗಿ ಕೆಲಸ ಮಾಡ್ತಾರೆ. ಏನೇನು ಕೆಲಸ ಮಾಡ್ತಾರೆ ನಿಮ್ಮ ಏರಿಯಾದಲ್ಲಿ? ಇಲ್ಲಿ ಸ್ಟೇಜು, ದೇವಸ್ಥಾನ ಸುತ್ತಮುತ್ತ ಎಲ್ಲ ಕೆಲಸ ಮಾಡಿರೋದು. ಊರಲ್ಲಿ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಬರ್ತಾರ ಜನರಿಗೆ ಸಿಗ್ತಾರ ಕೈಗೆ? ಬರ್ತಾರೆ. ಏನೇ ಕೇಳಿದ್ರು ಏನೋ ಮಾಡಿಸ್ಕೊಡ್ತಾರೆ. ಎಲ್ಲ ಮಾಡ್ತಾರೆ. ನಿಮ್ಮೂರಲ್ಲಿ ಏನೇನು ಈಗ ರಸ್ತೆ ಆಗ್ಲಿ ಅಥವಾ ಚರಂಡಿ ಆಗ್ಲಿ ಅಥವಾ ಏನಂದ್ರೆ ಟ್ರಾಫಿಕ್ ಆಗ್ಲಿ ಎಲ್ಲ ಹೆಂಗಿದೆ? ಎಲ್ಲ ಏನೋ ಎಲ್ಲ ಚೆನ್ನಾಗಿದೆ.
ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಯಾವಾಗ ನೋಡಿದ್ರಿ ನೀವು ಅವರಿಗೆ, ಮಂಜುಳಾ ಅವರಿಗೆ ಲಾಸ್ಟ್ ಟೈಮ್? ಇಲ್ಲಿ ಬರ್ತಾರೆ, ಪ್ರೋಗ್ರಾಮ್ ಬರ್ತಾರಲ್ಲ ಸ್ಟೇಜ್ ಹತ್ರ, ನಾಟಕ ಪ್ರೋಗ್ರಾಮ್ ಏನೇನಾದ್ರೆ ಒಂದು ಏನೇನ ಇಲ್ಲಿ ಊಟ ನಾಷ್ಟ ಮಾಡಿದ್ರೆ ಕಾಫಿ ಟೀ ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಫೋಟೋ ಇಟ್ಕೊಂಡು ಚೆನ್ನಾಗಿ ಓದ್ತಾರೆ. ಇಲ್ಲಿ ರೋಡ್ಗಳಾಗ್ಲಿ, ನಮ್ಮ ಇದು ನೀರಿನ ವ್ಯವಸ್ಥೆಗಾಗ್ಲಿ, ಶೌಚಾಲಯಗಳಿಗೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಏರಿಯಾದಲ್ಲೆಲ್ಲ ಬಸ್ಗಳೆಲ್ಲ ಬರ್ತಾವ? ಬರ್ತಿದೆ ಸರ್, ಬರ್ತಿದೆ. ಇಲ್ಲಿ ನಮ್ಮಲ್ಲಿ ಯಾವಾಗ ಬರ್ತಾರೆ, ಏನಾದ್ರು ಕೇಳ್ತಾರೆ ಪ್ರಾಬ್ಲಮ್ ಇದ್ರೆ ಅಥವಾ ಹೆಂಗೆ ಸಿಗುತ್ತೆ? ಬರ್ತಾರೆ, ಕೇಳ್ತಾರೆ, ಸಿಗ್ತಾರೆ. ಇಲ್ಲಿ ಆಡಿಟೋರಿಯಂಗೆ ಬರ್ತಾ ಇರ್ತಾರೆ ಆಗಾಗ. ಹಾಗೂ ಮಾತಾಡ್ಕೊಂಡಿದ್ದು ಏನೇನಿದೆ, ಏನೇನು ಕೆಲಸ ಪೆಂಡಿಂಗ್ ಇದೆ ಅಲ್ಲೆಲ್ಲ ಪೂರ್ತಿ ಕಳಿಸಿ ಹೋಗ್ತಾರೆ. ನಿಮ್ ಜೊತೆ ಎಲ್ಲ ಮಾತಾಡ್ತಾರೆ? ನೀವು ಮಾತಾಡೋದು ಸಿಕ್ಕಿದ್ದಾರೆ ಯಾವಾಗಾರು? ಸಿಕ್ಕಿದ್ದಾರೆ ಸರ್, ಸುಮಾರು ಸಾರಿ ಸಿಕ್ಕಿದ್ದಾರೆ. ಮೇಡಮು ಅಷ್ಟೇ, ಸರ್ ಅಷ್ಟೇ, ಅವ್ರ ಜೊತೆ ಎಲ್ಲ ನಮ್ಮ ಮನೆಗೆ ಬಂದಿದ್ರು ಒಂದ್ಸರಿ ಇಲ್ಲಿ ಆಡಿಟೋರಿಯಂ ಕೆಲಸ ಇದ್ದಾಗ. ಅವಾಗೆಲ್ಲ ಕುತ್ಕೊಂಡು ಮಾತಾಡಿ ಹೋಗಿದ್ದಾರೆ. ಈ ಅರವಿಂದ್ ಲಿಂಬಾವಳಿ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಅವ್ರ ಮಿಸ್ಸಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ? ಇಬ್ರು ಅದ್ಭುತವಾಗಿ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಇಬ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆ, ನಿಮ್ ಪ್ರಕಾರ ಈ 5 ಗ್ಯಾರಂಟಿ ಕೊಟ್ಟವ್ರಲ್ಲ, ಫ್ರೀ ಬಸ್ ಆಗಿರ್ಲಿ, 2000 ರೂಪಾಯಿ ಆಗ್ಲಿ, ಅಕ್ಕಿ ಆಗ್ಲಿ, ಕೊಡ್ಬೇಕಿತ್ತ ಕೊಡಬಾರ್ದಾಗಿತ್ತ? ಅವ್ರ ಅನುಕೂಲ ತಕ್ಕಂಗೆ ಕೊಟ್ಟಿದ್ದಾರೆ. ಅದು ಅವ್ರವ್ರಿಗೆ ಇಚ್ಛೆ. ಇವಾಗ ನಮಗೂ ಬರ್ತಿದೆ, ಇಲ್ಲ ಅಂತಿಲ್ಲ, ನಮಗೂ ಗೃಹಲಕ್ಷ್ಮಿ ಬರ್ತಿದೆ. ಆದರೆ ಆ ಥರ ಏನಿಲ್ಲ, ನಂಗೆ ಅಷ್ಟು ಇದಾಗಿಲ್ಲ. ಕೆಲವ್ರು ಬರ್ತದೆ, ಕೆಲವ್ರು ಬರಲ್ಲ, ಅದೇನು ಅಷ್ಟು ಮೆಚ್ಚುಗೆ ಆಗಿಲ್ಲ ನನಗೆ. ಡೆವಲಪ್ ಚೆನ್ನಾಗ್ತಾ ಇದೆ, ಮತ್ತೆ ಒಂದು ಕಲೆ ಅನ್ನೋದು ಚೆನ್ನಾಗಿ ಬೆಳೀತಾ ಇದೆ ಇಲ್ಲಿ. ಅದಕ್ಕೆ ಕಲಾವಿದರು ಅಂತ ಜನಪದರು ಅಂತ ಹೆಸರಿಕ್ಕಿರೋದು. ಒಳ್ಳೊಳ್ಳೆ ಡ್ರಾಮಾಗಳು, ಹರಕತೆಗಳು, ಭಕ್ತಿಗೀತೆಗಳು, ದೇವರ ಭಕ್ತಿಗೀತೆಗಳು, ಆಂಜನೇಯ ಸ್ವಾಮಿದು, ಶನಿದೇವರದು, ಇಂಥದ್ದೆಲ್ಲ ಬಹಳ ಚೆನ್ನಾಗಿ ನಡೀತದೆ. ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲಿ ಒಳ್ಳೆ ಜನ ಇದ್ದಾರೆ. ಇಲ್ಲಿನ ಎಮ್.ಎಲ್.ಎ ಹೆಂಗಿದ್ದಾರೆ ನಿಮ್ ಪ್ರಕಾರ? ಇಲ್ಲಿನ ಎಮ್.ಎಲ್.ಎ ಚೆನ್ನಾಗಿದೆ ಸರ್, ಒಳ್ಳೆ ಎಮ್.ಎಲ್.ಎ ಸರ್. ಈಗ ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಈ ಏರಿಯಾದಲ್ಲಿ ರೋಡು, ಚರಂಡಿ ಎಲ್ಲ ಹೆಂಗಿದಾವೆ? ಎಲ್ಲ ಸ್ಪಂದಿಸ್ತಾರೆ. ಅದಕ್ಕೆಲ್ಲ ಅದನ್ನ ನೋಡಿ ಇಂಥ ಕಡೆ ಜಾಸ್ತಿ ಅಧ್ವಾನ ಆಗಿದೆ ಅಂತ ಅಂದ್ರೆ ಅವರೇ ಬಂದು ನೋಡಕ್ಕಾಗಲ್ಲ. ಆ ಏರಿಯಾದವ್ರು ಕಂಪ್ಲೇಂಟ್ ಮಾಡಿದ್ರೆ ಅವತ್ ಕಡೆ ಬಂದು ಮಿಸ್ ಮಾಡಿದ್ರೆ ಬಂದು ನೋಡ್ತಾರೆ, ಆ ಕೆಲಸಗಳು ಮಾಡ್ತಾರೆ. 5 ಗ್ಯಾರಂಟಿ ಕೊಡಬೇಕಿತ್ತ ಕೊಡಬಾರ್ದಿತ್ತ? 5 ಗ್ಯಾರಂಟಿಗಳಲ್ಲಿ ಕೆಲವು ಬೇಕಿತ್ತು, ಕೆಲವು ಬೇಡ. ಅದು ಯಾವ್ಯಾವ ಬೇಕಿತ್ತು? ಯಾವಾಗ ಬೇಕಿಲ್ಲ ಅಂದ್ರೆ ಈ ಕರೆಂಟ್ ಚಾರ್ಜ್ ಫ್ರೀ ಅಂತ ಮಾಡಿದ್ರಲ್ಲ, ಅದು ಬೇಕಿರಲ್ಲ. ಈ ಬಸ್ಗಳಿಗೆ ಫ್ರೀ ಅಂತ ಮಾಡಿದ್ರಲ್ಲ ಲೇಡೀಸ್ಗೆ, ಅದು ಬೇಕಿರಲ್ಲ. ಇನ್ನು ಬೇಕಾದ್ರೆ ವಿದ್ಯಾಭ್ಯಾಸಕ್ಕೆ ಅಂಥವಕ್ಕೆಲ್ಲ ಫ್ರೀ ಮಾಡ್ಬೋದಾಗಿತ್ತು. ಒಳ್ಳೆ ಬೆಳೆ ಮಕ್ಕಳು ಮುಂದೆ ಬೆಳೆದು ಒಂದು ದೊಡ್ಡವರಾಗ್ತಾ ಇದ್ರು ಅವರು. ಬಡ ಮಕ್ಳು ಎಷ್ಟೋ ಜನ ಇದ್ದಾರೆ. ಈಗ ಫೀಸ್ ಕಟ್ಟಕ್ಕಾಗದಿರೋರು ಎಷ್ಟೋ ಜನ ಇದ್ದಾರೆ. ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಪ ಅವ್ರಿಗೆ ಬಟ್ಟೆ ಇರಲ್ಲ, ಊಟ ಅಂತ ಇದ್ದಾರೆ. ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕಾಗಿತ್ತು. ಬಿಟ್ರೆ ಈ ಬಸ್ಸಿನ ಸೌಕರ್ಯಗಳು ಏನು ಬೇಕಿರಲ್ಲ. ಅದು ದುಡ್ಡಿರೋನು ಓಡಾಡೋನಿಲ್ಲ, ಸುಮ್ಮನೆ ಮನೆಗಿರೋನು ಅವ್ರ ಕೆಲಸ ನೋಡ್ಕೊಂಡು. 100 ಮಾರ್ಕ್ಸ್ಗೆ ಇಲ್ಲಿನ ಎಮ್.ಎಲ್.ಎಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಇಲ್ಲಿನ ಎಮ್.ಎಲ್.ಎಗೆ ಸಹ ಈ 100 ಮಾರ್ಕ್ಸ್ಗೆ ಒಂದು 85% ಕೊಡ್ಬೋದು ಸರ್. ನಾವು ಬೆಂಗಳೂರು ಸಿಟಿಯಲ್ಲಿ ಕಲಾಕ್ಷೇತ್ರಕ್ಕೆ ಹೋಗ್ತಿದ್ವಿ, ರವೀಂದ್ರ ಕಲಾಕ್ಷೇತ್ರಕ್ಕೆ. ಇವತ್ತು ನಾನು ಹೋಗಿ ಬರಬೇಕಾದ್ರೆ ಒಂದು ಮಧ್ಯಾಹ್ನ ಬೇಕಿತ್ತು. ಇವತ್ತು ನಮ್ಮ ಭಾಗದಲ್ಲೇ ಇವತ್ತು ಇಲ್ಲಿ ಇದೊಂದು ಮಾಡಿರೋದ್ರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಪಕ್ಕದಲ್ಲಿ ಒಂದು ದೇವಸ್ಥಾನ, ಯಶವಂತ ಕಡೆ ಸುಮಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಭಾಗದಲ್ಲಿ ನಮ್ಮ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಸ್ ಬಂದಿದ್ದಾರೆ. ಪ್ರತಿಯೊಬ್ಬರು ಈಗ ನಾವು ಇಲ್ಲಿ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಡ್ರಾಮಾ ಪ್ರಾಕ್ಟೀಸು ದೇವಸ್ಥಾನದಲ್ಲಿ ಬಂದು ಮಾಡ್ತಿದ್ದೀವಿ. ಪ್ರತಿಯೊಂದು ಜನ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ITBT ಎಲ್ಲ ಡೆವಲಪ್ಮೆಂಟು ಅವ್ರ ಕಾಲದಲ್ಲಿ ಆಗಿದೆ. 15 ವರ್ಷದಲ್ಲಿ ಅವ್ರು ಏನು ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು, ಅಂಥ ಸಮಯದಲ್ಲಿ ನಾವು ನೋಡದೇ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಶ್ಲಾಘನೀಯವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅವರು ಶ್ರೀಮತಿ ಅವರು ಮಂಜುಳಾ ಲಿಂಬಾವಳಿ ಅವರು ಬಂದಾಗಿಲ್ಲ, ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಹಿಂದೆ ನಡೆದಂಥ ಕಾರ್ಯವೈಖರಿ ಮೇಲೆ ಅದು ಹೋಗ್ತಾ ಇದೆ ಹೊರತು ಹೊಸದಾಗಿ ಬಂದು ಆಗ್ತಾ ಇದೆ ಅನ್ನೋದು ನಾವಿನ್ನೂ ಏನು ಕಂಡಿಲ್ಲ. ಅವರಿಂದ ಏನು ಚಾಲ್ತಿಯಲ್ಲಿತ್ತು, ಸೊ ಅದು ಕಂಟಿನ್ಯೂಷನ್ ನಡೀತಾ ಇದೆ. ಡೆವಲಪ್ ಆಗಿದೆ, ಇನ್ನೂ ಆಗಬೇಕು. ಯಾಕೆಂತೇಳಿದ್ರೆ ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಇಡೀ ನಮ್ಮ ದೇಶದಲ್ಲೇ ಅಂತ ಹೇಳಿದ್ರು ತಪ್ಪಾಗಲ್ಲ, ನಮ್ಮ ರಾಜ್ಯದಲ್ಲೂ ಹೇಳಿದ್ರು ತಪ್ಪಾಗಲ್ಲ. ದೊಡ್ಡ ಕ್ಷೇತ್ರ ಅಂದರೆ ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ITBT ಕ್ಷೇತ್ರ ಏನು ಇವತ್ತಿನ ದಿವಸ ನಮ್ಮ ಮತದಾರರೇ ಸುಮಾರು 6,80,000 ಜನ ಮತದಾರಿದ್ದಾರೆ. ಪ್ರತಿದಿನ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ಊಡಿ ಆಗ್ಬೋದು, ಮಾರತಳ್ಳಿ ಸುತ್ತಮುತ್ತ ಭಾಗಗಳಲ್ಲಿ, ವರ್ತೂರು, ಪಣತೂರು ನೀವು ನೋಡ್ತಾ ಇದ್ದೀರಾ ಎಷ್ಟು ಅಪಾರ್ಟ್ಮೆಂಟ್ಸ್ ಇದೆ, ಎಷ್ಟು ಲೇಔಟ್ಗಳು ಬಂದಿದೆ, ಯಾವ ಥರ ಡೆವಲಪ್ ಆಗಿದೆ, ಫ್ಯಾಕ್ಟ್ರಿಗಳು ಎಷ್ಟೊಂದು ಇದೆ, ಸಾಫ್ಟ್ವೇರ್ ಕಂಪ್ನಿಗಳು ಯಾವ ಥರ ಇದೆ, ಜನಸಂಖ್ಯೆ ಎಷ್ಟೊಂದಿದೆ, ಪಾಪ್ಯುಲೇಷನ್ನು. ಈಗ ನಮ್ಮ ಬೆಂಗಳೂರಿಂದ ಬರ್ತಾರೆ ಜನ, ಬೆಂಗಳೂರು ಈ ಭಾಗ KGF ಇಂದ ಎಲ್ಲ ನಮ್ಮ ಕ್ಷೇತ್ರದಲ್ಲೇ ಜಾಸ್ತಿ ಎಂಪ್ಲಾಯೀಸ್ ಎಲ್ಲ ಬಂದು ಹೋಗೋಂಥ ಜನ, ಜಾಸ್ತಿ ಟ್ರಾಫಿಕ್ ಸಮಸ್ಯೆ. ಆದ್ರೂ ಸಹ ನಮ್ಮ ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಅರವಿಂದ್ ಲಿಂಬಾವಳಿರವರು
ಮತ್ತು ಈಗಿನ ಶಾಸಕರು ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿರವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷ BJP ಸರ್ಕಾರ ಇರಬೇಕಾದ್ರೆ ಸಾಕಷ್ಟು ಅನುದಾನವನ್ನು ಅರವಿಂದ್ ಲಿಂಬಾವಳಿರವರು ಆಗ ಶಾಸಕರಾಗಿದ್ದರು. ಸುಮಾರು ನಂಗೆ ತಿಳಿದಾಗೆ 7-8 ಸಾವಿರ ಕೋಟಿ ಅನುದಾನವನ್ನು ತಂದು ಸಖತ್ತು ರಸ್ತೆಗಳನ್ನು ಎಲ್ಲ ಅಭಿವೃದ್ಧಿಯನ್ನು ಮಾಡಿದ್ರು. ಆದರೂ ಸಹ ಈಗ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಮ್ಮಿ ಬರ್ತಾ ಇದೆ, ಫಂಡ್ ಗ್ರಾಂಟ್ಸ್ ಕಡಿಮೆ ಬರ್ತಾ ಇದೆ. ಆದರೂ ಇರೋದ್ರಲ್ಲಿ ಇಬ್ರು ಸಖತ್ ಕೆಲಸ ಮಾಡ್ತಾನೆ ಇದ್ದಾರೆ. ಸಾಹೇಬರು BDA ವತಿಯಿಂದ ಬಿದ್ರಳ್ಳಿಯಲ್ಲಿ ಅಪಾರ್ಟ್ಮೆಂಟ್, ಇವಾಗೆಲ್ಲ ಸೈಟ್ ಇಲ್ಲ, ಏನು ನಿಮಗೆ ಗೊತ್ತಿರ್ಬೋದು, ಬೆಂಗಳೂರು ಇದಕ್ಕೆ ಬಂದ್ಬಿಡ್ತು. ಅದರಿಂದ ಸೈಟ್ಗಳು ಬಡವ್ರಿಗೆ ಸೈಟ್ ಕೂಡ ಇದಿಲ್ಲ. ಅದರಿಂದ ಬಿದ್ರಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ಟೈಪ್ ಕಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ಸಾಹೇಬ್ರು ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ. ಅದು ಮನೆಗಳು ಕೊಡ್ತಾ ಇದೀವಿ. ನಿಮ್ಮ ಪ್ರಕಾರ ಸರ್, ಈಗ ಅರವಿಂದ್ ಲಿಂಬಾವಳಿ ಇದ್ದಾಗ ಚೆನ್ನಾಗಿ ಕೆಲಸ ಆಗಿತ್ತು ಅಥವಾ ಮಂಜುಳಾ ಅವ್ರು ಬಂದ್ಮೇಲೆ ಕೆಲಸ ಆಗ್ತಿದೆ? ಸರ್, ಅರವಿಂದ್ ಲಿಂಬಾವಳಿ ಸಾಹೇಬ್ರೆ ಅಭಿವೃದ್ಧಿ ಅಂದರೆ ಅರವಿಂದ್ ಲಿಂಬಾವಳಿ. ಇವಾಗ ಮೇಡಮ್ ಅವ್ರ ಪಾಪ ನಮ್ಮದೇ ಸರ್ಕಾರ ಇದ್ದಿದ್ರೆ ಮೇಡಮ್ ಅವರು ಮಾಡಿರೋರೇನೋ, ಬಟ್ ಅದೇ ಸರ್ಕಾರ ನಮ್ದಿಲ್ಲ. ಆದ್ರಿಂದ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವರು. ಆದ್ರಿಂದ ಮೇಡಮ್ ಅವ್ರು ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಪ್ರಕಾರ 5 ಗ್ಯಾರಂಟಿ ಕೊಡಬೇಕಿತ್ತ ಕೊಡಬಾರ್ದು ಸರ್? ಕೊಡೋದ್ರಿಂದ ಏನು ಲಾಭ ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಏನೋ ಹಿಂಗೆ ಕೊಡ್ತಾ ಇದ್ರೆ ಹಿಂಗೆ ಕಿತ್ಕೊತಾ ಇದ್ರೆ ಇಷ್ಟೇ ಆಗ್ತಾರೆ. ಯಾರಿಗೂ ಉಪಯೋಗ ಆಗಿದೆಯೋ ಗೊತ್ತಿಲ್ಲ, ಬಟ್ ಮೇಜರ್ ಅಂತೂ ಅಭಿವೃದ್ಧಿಗೆ ಮೇಯ್ನು ಬ್ಯಾಕ್ ಅಂದರೆ ಈ 5 ಗ್ಯಾರಂಟಿ. ಓಕೆ, ಔಟ್ ಆಫ್ 100 ಎಷ್ಟು ಕೊಡ್ತೀರಾ ಮಂಜುಳಾ ಅವರಿಗೆ 2 ವರ್ಷದಲ್ಲಿ? ಸರ್, ಒಂದು 70%. ನೀವು ನೋಡಿರೋ ಪ್ರಕಾರ ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗ್ತಾ ಇದೆನಾ? ಈಗ ಇನ್ನಷ್ಟು ಭಾಳಷ್ಟು ಡೆವಲಪ್ ಆಗಾಕಿದೆ. ಇದಕ್ಕಿಂತ ಮುಂಚೆ ಇರಬೇಕಾದ್ರೆ ಈಗ ಕಂಪೇರ್ ಮಾಡಿದಾಗ ಭಾಳಷ್ಟು ಡೆವಲಪ್ ಆಗಿದೆ ನಮ್ಮ ಕ್ಷೇತ್ರ. ಏನೇನು ಡೆವಲಪ್ ಆಗಿದೆ ಸರ್ ನಿಮ್ಮ ಪ್ರಕಾರ? ಈಗ ಈ ಕೂತಿರೋ ಉದಾಹರಣೆಗೆ ತೊಗೊಬೇಕಾದ್ರೆ ಈ ಕೂತಿರೋಂಥ ಉದ್ಯಾನವನ ಇದು ತೋಟಗಾರಿಕೆ ಇಲಾಖೆಯಲ್ಲಿತ್ತು. ಬರೀ ತೆಂಗಿನ ಮರ ಸಸಿಗಳು, ವಿವಿಧ ಜಾತಿ ತೆಂಗಿನ ಮರ ಸಸಿಗಳಿತ್ತು. ಇದನ್ನು ಜನರು ಉಪಯೋಗಕ್ಕೋಸ್ಕರ ನಮಗೆ ಉದ್ಯಾನವನ ಬೇಕು, ನಮಗೆ ವಾಕಿಂಗ್ ಸ್ಟ್ರೀಟ್ ಬೇಕು, ನಮ್ಮ ಬೆಳಗ್ಗೆದ್ದು ಯೋಗ ಮಾಡೋಕ್ಕೆ ಜಾಗ ಬೇಕು ಅಂತೆಲ್ಲ ಬೇಡಿಕೆ ಇಟ್ಟಿದ್ದಕ್ಕೆ ಇದು 75 ಎಕರೆ, 72ರಿಂದ 75 ಎಕರೆ ಇದೆ. ಇದನ್ನು ನಮ್ಮ ಜನ ಉಪಯೋಗಕ್ಕೋಸ್ಕರ ತೋಟಗಾರಿಕೆ ಇಲಾಖೆಯಿಂದ ಮಾತಾಡಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂದರೆ ನಾವು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ನೋಡಬೇಕಾದ್ರೆ ಗೊತ್ತಾಗುತ್ತೆ. ಮತ್ತು ಸಂಜೆ 4ರಿಂದ 6 ಗಂಟೆ ತನಕ ವಿಪರೀತ ಜನ. ಇದು ನಮಗೆ ಲಾಲ್ಬಾಗ್ ಹೇಗಿದೆಯೋ ಅದೇ ಥರ ನಮ್ಮ ಶ್ವಾಸಕೋಶ ಅನ್ಬೋದು. ಈ ಭಾಗಕ್ಕೆ, ಪೂರ್ವ ಭಾಗಕ್ಕೆ ತುಂಬ ಅನುಕೂಲ ಆಗೋಗಿದೆ. ಯಾವಾಗ ಈ ಮಂಜುಳಾ ಅವರು ಬಂದಿದ್ದಾರಲ್ಲ, ಮಂಜುಳಾ ಅವರು ಬಂದಮೇಲೆ ಹೇಗಿದೆ ಕ್ಷೇತ್ರ? ಸರ್, ಅದು ನಮ್ಮದು ಪುಣ್ಯ ಅಂತಲೇ ಹೇಳ್ಬೋದು. ನಮಗೆ ಯಾವ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾವೊಂದು ಕರ್ನಾಟಕಾದ್ಯಂತ ಎಲ್ಲ ಕ್ಷೇತ್ರ ನೋಡ್ತಾ ಇರ್ತೀವಿ. ಎಲ್ಲ ಕ್ಷೇತ್ರದಲ್ಲೂ ನಮ್ಗೆ ಹಣ ಬರ್ತಾ ಇಲ್ಲ. ನಮಗೆ ಬೇರೆದಕ್ಕೆ ಹಣ ದುರುಪಯೋಗ ಆಗ್ತಿದೆಯೋ ಏನು ಕತೆ ಗೊತ್ತಿಲ್ಲ. ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಮದು ಅಭಿವೃದ್ಧಿ ಆಗ್ತಿಲ್ಲ ಅಂತ ಎಲ್ಲ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಲಾಸ್ಟ್ 3 ಟರ್ಮ್ ಶಾಸಕರಿದ್ದಾಗ ಏನು ಅಭಿವೃದ್ಧಿ ಇದೆಯೋ ಅದೇ ಸ್ಪೀಡಲ್ಲಿ ಅಭಿವೃದ್ಧಿ ಇದೆ. ನಮಗೂ ಅಭಿವೃದ್ಧಿ ಆಗ್ತಾಯಿದೆ. ಕೆಲಸ ಕಾಮಗಾರಿಗಳು ಸುಮಾರು ಆಗ್ತಾಯಿದೆ. ಕೆಲವೊಂದು ಕಡೆ ಸಂಪುಗಳಾಗ್ತಾಯಿದೆ. ಅಭಿವೃದ್ಧಿಗಳು ಅದೇ ರೀತಿಲಿ ಆಗ್ತಾಯಿದೆ. ಆದರೂ ಒಂದು ಮಾತ್ರ ಸತ್ಯ, ಯಾವುದು ಆಡಳಿತ ಯಂತ್ರ ಇರುತ್ತೋ ಆ ಶಾಸಕರಿಗೆ ಸ್ವಲ್ಪ ಅನುದಾನ ಜಾಸ್ತಿ ಸಿಗುತ್ತೆ, ಮಾಡ್ತಾರೆ ಅಂತ. ಸ್ವಲ್ಪ ಹಿಂದೆ ಇರ್ಬೋದು, ಆದರೂ ಬೇರೆ ಕ್ಷೇತ್ರ ಕಂಪೇರ್ ಮಾಡಿದಾಗ ನಮ್ಮ ಶಾಸಕಿಯವರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಡೆವಲಪ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಸರ್. ಈಗ ನೋಡಿ, ಈ ಪಾರ್ಕ್ ನೋಡಿ, ಈ ಪಾರ್ಕು ತುಂಬ ಚೆನ್ನಾಗಿ ಮಾಡಿದ್ದೀವಿ ನಮ್ಮ ಸಾಹೇಬರು ಅನುದಾನಗಳಿಂದ. ಇನ್ನೂ ಆಗೋದಿದೆ, ಸ್ವಲ್ಪ ಮಾಡಬೇಕು ಅಷ್ಟೇ. ಓಕೆ, ಈ 5 ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಸರ್ಕಾರ, ಅದು ಕೊಡಬೇಕಿತ್ತ ಕೊಡಬಾರ್ದಿತ್ತ ನಿಮ್ಮ ಪ್ರಕಾರ? ಕೊಡಬಾರ್ದಿತ್ತು ಸರ್. ಯಾಕೆ? ಅದರಿಂದ ಸರ್ ಈಗೆಲ್ಲ ಹಾಳಾಗೋಗಿರೋದು. ನಿಮ್ಮದು ಜನ ಕೆಲಸ ಮಾಡಿದಂಗೆ ಬಿಟ್ಟರು, ಕರೆಕ್ಟಾಗಿ ದುಡ್ಡು ಹೋಗ್ತಾ ಇಲ್ಲ ಬಿಡಿ. ಆದರೆ ಅದನ್ನು ಹೇಳಿದ್ರೆ ನಮಗೆ ಬೇಜಾರಾಗುತ್ತೆ. ಕೊಡಬಾರ್ದಿತ್ತು. ಸರ್, ಲಾಸ್ಟ್ 2 ವರ್ಷದಿಂದ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿನಿಂದ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾಕಂದರೆ ಅನುದಾನಗಳು ಬಂದಂಗೆ ತೋರಿಸ್ತಾ ಇಲ್ಲ. ಅನುದಾನ ಬಂದರೆ ಇಲ್ಲಿ ಅಭಿವೃದ್ಧಿ ನಿಜವಾಗ್ಲೂ ಮಾಡ್ತಾರೆ, ಇಲ್ಲಿನ ಶಾಸಕರು ಮಾಡ್ತಾರೆ. ಓಕೆ, ನಿಮ್ಮ ಪ್ರಕಾರ ಸರ್, ನೀವು ನೋಡಿರೋ ಹಾಗೆ ಈ ಏರಿಯಾದಲ್ಲಿ ರಸ್ತೆಗಳಾಗಿರಲಿ, ಚರಂಡಿ ಆಗಿರಲಿ, ಪಾರ್ಕ್ಗಳಾಗಿರಲಿ, ಕೆರೆಗಳಾಗಿರಲಿ ಹೇಗಿದ್ದಾವೆ? ಚೆನ್ನಾಗಿದ್ದಾವ ಅಥವಾ ಏನಂತಂದ್ರೆ ಹಾಳಾಗಿದ್ದಾವ? ಸರ್, 2008ರಲ್ಲಿ ಏನು ಇಲ್ಲಿ ಅರವಿಂದ್ ಲಿಂಬಾವಳಿ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಬಂದರು, 2008ರಿಂದ ಇದುವರೆಗೂ ಅಭಿವೃದ್ಧಿ ಅಂತೂ ಆಗ್ತಾ ಇದೆ.
ಅದರಲ್ಲಿ ಎರಡು ಮಾತೇನಿಲ್ಲ. ಕೆರೆಗಳಾಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗ ಬೆಂಗಳೂರಲ್ಲಿ ಅತಿ ಹೆಚ್ಚು ಪ್ರಾಬ್ಲಮ್ ಇರೋದೇ ರಸ್ತೆಗಳದು, ಚರಂಡಿಗಳದು. ಮಳೆ ಬಂದರೆ ಸಾಕು ಎಲ್ಲ ಕಡೆ ತುಂಬ ಹೋಗ್ಬಿಡುತ್ತೆ, ನೀವೇ ನೋಡಿದ್ದೀರಾ. ಈ ಕ್ಷೇತ್ರದಲ್ಲಿ ಅಂದರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿದೆ ಪರಿಸ್ಥಿತಿ? ಸರ್ 10 ವರ್ಷದಿಂದಗಡೆ ಇತ್ತು ಇಲ್ಲಿ, ಈಗ 10 ವರ್ಷ ಆದಮೇಲೆ ತುಂಬ ಡೆವಲಪ್ ಆಗಿದೆ. ಎಲ್ಲಿ ನೀರು ನಿಲ್ತಾ ಇಲ್ಲ. ನಮ್ಮ ಮಂಡೂರು ಪಂಚಾಯತಿ ಅಂತಲೂ ಒಂದೇ ಒಂದು ಗ್ರಾಮದಲ್ಲಿ ನೀರು ನಿಲ್ಲಲ್ಲ. ರಸ್ತೆಗಳು ಅಷ್ಟೇ ಸರ್, ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೆಲಸ ಮಾಡ್ತಾರೆ, ಬಂದು ಖುದ್ದಾಗಿ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಬಂದು ನಿಂತ್ಕೊಂಡು ನೋಡ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಓಕೆ, ನಿಮ್ಮ ಪ್ರಕಾರ ಅರವಿಂದ್ ಲಿಂಬಾವಳಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ರೆ ಅಥವಾ ಈಗ ಅವ್ರ ಮಿಸ್ಸಸ್ ಇದಾರಲ್ಲ ಸರ್? ಅರವಿಂದ್ ಲಿಂಬಾವಳಿ ಅಂದ್ರೆ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು, ಆ ಮೇಡಮ್ನವರು ಅಂದರೆ ಇಬ್ರು ಬಂದು ಚೆನ್ನಾಗಿ ಮಾಡ್ತಾರೆ ಸರ್. ಅರವಿಂದ್ ಲಿಂಬಾವಳಿ ಬರೋಕ್ಕೆ ಮುಂಚೆ ನೀರಿಗೂ ಬಾರಿ ಎಲ್ಲ ಟ್ಯಾಂಕರ್ ಲೆವೆಲ್ ಓಡಿಸ್ಕೊಂಡು ಜೀವನ ಮಾಡಬೇಕಾಗಿತ್ತು. ಅರವಿಂದ್ ಲಿಂಬಾವಳಿ ಬಂದಮೇಲೆ ಎಲ್ಲ ಹಳ್ಳಿಗಳು ಬೋರ್ವೆಲ್ಲು, ನೀರಾವರಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕೆರೆ ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ನೀರಿನ ಏನು ಭಾವನೆ ಇಲ್ಲ ಸರ್. ನೀರಿನ ತೊಂದರೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಈಗ. ಓಕೆ, ಈ ಡೆವಲಪ್ಮೆಂಟ್ ಅಂದರೆ ಇನ್ನೂ ಏನೇನು ಮಾಡಬೇಕು, ಏನೇನು ಪ್ರಾಬ್ಲಮ್ಸ್ಗಳಿದಾವೆ ಈಗ? ಇನ್ನೂ ಡೆವಲಪ್ಮೆಂಟ್ ಅಂದರೆ ಇನ್ನೇನು ಇಲ್ಲ ಸರ್, ಏನಂತ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಮಾಡೋದಿದ್ರು ರಸ್ತೆಗಳು ಸ್ವಲ್ಪ ಅಗಲೀಕರಣ ಮಾಡಬೇಕು. ಇಲ್ಲ ಅಪಾರ್ಟ್ಮೆಂಟ್ಗಳು ಅವೆಲ್ಲ ಬಂದಿರೋದ್ರಿಂದ ಮೊದಲೆಲ್ಲ ಕಿರಿದಾಗಿ ದಾರಿ ಇತ್ತು, ಅದರಲ್ಲೇ ಓಡಾಡ್ತಾ ಇದ್ದಾರೆ. ಈಗೆಲ್ಲ 30-40 ರಸ್ತೆ ಇರೋದ್ರಿಂದ 100 ಫೀಟ್ ರಸ್ತೆ ಮಾಡಿಕೊಟ್ರೆ ಸ್ವಲ್ಪ ಇಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತದೆ. ಸರ್ಕಾರ ಬದಲಾದಾಗಿಂದ ಡೆವಲಪ್ಮೆಂಟ್ಗಳಲ್ಲಿ ಕುಂಠಿತ ಕಾಣಿಸ್ತಿದೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಪರವಾಗಿಲ್ಲ ಈಗ ನೋಡೋದಕ್ಕೆ. ಕುಂಠಿತ ಅಂತಂದರೆ ಯಾವ ಥರ? ಯಾವುದೇ ಥರದ ಫಂಡು ಬರ್ತಿಲ್ಲ ಅಂತ ಒಂದು ನ್ಯೂಸ್ ಇದೆ. ಇಲ್ಲಿ ಶಾಸಕರು ಬೇರೆ ಇದ್ದಾರೆ ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಸರ್ಕಾರ ಬೇರೆ ಇದೆ. ಹಾಗಾಗಿ ಅನುದಾನ ಏನು ಬಿಡುಗಡೆ ಆಗ್ತಿಲ್ಲ. ಹಾಗಾಗಿ ಸ್ವಲ್ಪ ಕುಂಠಿತವಾಗಿ ಹೋಗ್ತಿದೆ. 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಡೆವಲಪ್ಮೆಂಟ್ ವಿಚಾರದಲ್ಲಿ ಶಾಸಕರಿಗೆ? ನಾವು 100ಕ್ಕೆ ನಾವು ಹೇಳ್ಬೇಕಂದ್ರೆ ಒಂದು 99 ಭಾಗನೂ ಕೊಡ್ಬೋದು. ಯಾಕೆಂದರೆ ಅವ್ರ ಕಡೆಯಿಂದ ಆಗ್ತಾನೆ ಇದೆ. ಯಾಕೆಂದರೆ 2008ರಿಂದ ಅವರು ಮನೆಯವರು ಇರ್ತಾರೆ. ಫಸ್ಟು ಅರವಿಂದ್ ಲಿಂಬಾವಳಿ ಅಂತೇಳಿ, ಅವ್ರು ಬಂದ ನಂತರ ಆಗಿರೋ ಮಹದೇವಪುರ ಅದಕ್ಕೆ ಮೊದಲಿದ್ದಂಥ ಕ್ಷೇತ್ರಗಳು ನೋಡಿದಾಗ ಎಲ್ಲಿಂದ ಎಲ್ಲಿಗೂ ಹೋಗಿದ್ದೀವಿ ನಾವೆಲ್ಲ. ನಮ್ಮ ನಕಾಶೆಗಳಲ್ಲಿ ರಸ್ತೆಗಳು ಅಂತೀವಿ ನಾವೆಲ್ಲ, ಆ ರಸ್ತೆಗಳನ್ನ ಅವರೇ ಹುಡುಕಿ ಹಳ್ಳಿಯಿಂದ ಹಳ್ಳಿಗೆ ರಸ್ತೆಗಳು ಮಾಡಿಕೊಟ್ಟಿದ್ದಾರೆ. ಈಗೇನಂದರೆ ಸರ್ಕಾರ ಅವ್ರಿಗೆ ಸಪೋರ್ಟ್ ಸಿಗದೇ ಇರೋದಕ್ಕೆ ಮೇ ಬಿ ಸ್ವಲ್ಪ ಸ್ಲೋ ನಡೀತಿದೆ. ಆದರೂ ಅನುದಾನಗಳು ಅಲ್ಲಿ ಇಲ್ಲಿ ಎಲ್ಲ ತಂದೇನೋ ಮಾಡ್ತಿದ್ದಾರೆ. ಇನ್ನೂ ಸರ್ಕಾರದ ಏನೋ ಅದೇ ಥರ ಡೆವಲಪ್ಮೆಂಟ್ ಕೊಟ್ಟರು ಅಂದರೆ ಇನ್ನೂ ಚೆನ್ನಾಗಾಗುತ್ತೆ. ಕಾಮಗಾರಿಗಳು ಯಾವುದಾಗಲೆಲ್ಲ ಆಗಿದೆ. ಮತ್ತು ಈ ರಸ್ತೆಗಳು ಮತ್ತು ಡ್ರೈನೇಜ್ ಇರ್ಬೋದು, ಆಮೇಲೆ ಜಲಜೀವನ್ ಮಿಷನ್ ಇದು ಮಾಡ್ತಾಯಿರಲ್ಲ ನೀರ್ದು, ಅದು ಇರ್ಬೋದು. ಮನೆಗೆ ನಲ್ಲಿ ಹಾಕಿದ್ದಾರೆ. ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ. ಏನೇನು ಡೆವಲಪ್ ಆಗಬೇಕು ಇನ್ನು ಮುಂದೆ? ಇವಾಗ 90% ಎಲ್ಲ ಮುಗಿದೈತೆ. ಈ ಎಲ್ಲ ಇನ್ನು ರಾಜ್ಯ ಸರ್ಕಾರದವರು ಅವ್ರ ಅನುದಾನದಿಂದ ಮಾಡಬೇಕು. ಅವರು ಸರಿಯಾಗಿ ಬಿಡುಗಡೆ ಮಾಡ್ತಾಯಿಲ್ಲ ಹಣ ಆಸೆ. ಈ ಕೇಂದ್ರ ಸರ್ಕಾರದೆಲ್ಲ ಬಿಡುಗಡೆ ಮಾಡಿರ್ತಾರೆ, ಇವರು ಇಲ್ಲಿ ಮಾಡ್ತಾರೆ. ಎಲ್ಲ ಗ್ಯಾರಂಟಿ ತೊಗೊಂಡಾಗ ಅಮೌಂಟೆಲ್ಲ ಅಲ್ಲಿ ಕೊಟ್ಬಿಡ್ತಾರೆ. ಇಲ್ಲಿ ತುಂಬ ಮಾಡ್ತಾಯಿದ್ದಾರೆ. ನಮ್ಮ ಶಾಸಕರು ಹೋರಾಡಿ ಫೈಟ್ ಮಾಡಿ ಅನುದಾನ ತಗೊಂಬಂದು ಎಲ್ಲ ಕೆಲಸಗಳು ಇಲ್ಲಿ ಮಾಡಿಸ್ತಾ ಇದ್ದಾರೆ. ಡೆವಲಪ್ಮೆಂಟ್ ಆಗಿದೆ. ನೀವು ಕೇಳೋ ಪ್ರಶ್ನೆಗೆ ಡೆವಲಪ್ಮೆಂಟ್ ಆಗಿದೆ, ಬಟ್ ಆಗಬೇಕಾಗಿರೋದು ಇನ್ನೂ ಇದೆ. ಯಾಕೆಂದರೆ ಇವಾಗ ಸ್ಥಳೀಯ ಸರ್ಕಾರ ಏನಿದೆ ಅದ್ರದ್ದು ಅನುದಾನ ಕೊಡ್ತಾ ಇಲ್ಲ, ಸರಿಯಾಗಿ ನಮ್ಮ ಕ್ಷೇತ್ರಕ್ಕೆ ಕೊಡ್ತಾ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ ಇದೆ. ನಮ್ಮ ಶಾಸಕರು ತುಂಬ ಹೋರಾಟನೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾಕೆಂದರೆ ಈ ಸರ್ಕಾರದ ಬಂದಿಂದ ಕಳೆದ ಬಾರಿ ಇದ್ದ ಸರ್ಕಾರಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನಂದರೆ ಅನುದಾನ ಕೊಡ್ತಾ ಇಲ್ಲ, ಯಾವುದೇ ಕಾರಣಕ್ಕೆ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ. ಇನ್ನು ಅನುದಾನ ಕೊಡಿಲ್ಲ ಅಂದರೆ ಶಾಸಕರು ತಾನು ಏನು ಮಾಡೋಕ್ಕಾಗುತ್ತೆ? ಅದರಿಂದ ಸ್ವಲ್ಪ ಕುಂಠಿತ ಆಗಿದೆ. ಈಗ ಕಳೆದ ಬಾರಿಗೆ ಹೇಳ್ಬೇಕಂದ್ರೆ ತುಂಬ ಅಭಿವೃದ್ಧಿ ಆಗಿದೆ, ಬಟ್ ಇವಾಗ ಪ್ರೆಸೆಂಟ್ ಇನ್ನೂ ಆಗಬೇಕಾಗಿದ್ದು ತುಂಬ ಇದೆ. ಇದೊಂದು ದೊಡ್ಡ ಸಮಸ್ಯೆ ನಮಗಾಗಿದೆ. ಯಾಕಂದರೆ ನಮ್ಮ BJP ಶಾಸಕರು, ನಮ್ಮ ಶಾಸಕರು ಏನಿದ್ದಾರೆ ಕಳೆದ ಬಾರಿ ತುಂಬಾ ಡೆವಲಪ್ಮೆಂಟ್ ಆಗಿತ್ತು ನಮ್ಮ BJP ಸರ್ಕಾರ ಇದ್ದಾಗ. ಇವಾಗ ತುಂಬಾ ಕುಂಠಿತ ಆಗಿದೆ. ನಿಮ್ಮ ಪ್ರಕಾರ ಈ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬೇಕಿದೆ ಇನ್ನು ಅಂತ? ಎಲ್ಲನೂ ಡೆವಲಪ್ಮೆಂಟ್ ಆಗಬೇಕಾಗಿದೆ ಇನ್ನು ನಮ್ಮದು. ಯಾಕಂದರೆ ಬೇರೆ ಕ್ಷೇತ್ರಗಳು ಕಂಪೇರ್ ಮಾಡಿದಾಗ ತುಂಬ ದೊಡ್ಡ ಕ್ಷೇತ್ರ ನಮ್ಮದು. ಯಾಕೆಂದರೆ ತುಂಬ ದೊಡ್ಡ ಕ್ಷೇತ್ರ, ಜನಸಂಖ್ಯೆ ಜಾಸ್ತಿ ಇರುವಂಥ ಕ್ಷೇತ್ರ. ಗ್ರಾಮಗಳಾಗಲಿ ಎಲ್ಲದು ಡೆವಲಪ್ಮೆಂಟ್ ಆಗಿರೋದ್ರಿಂದ ಡೆವಲಪ್ಮೆಂಟ್ ಮಾಡಬೇಕು. ಆ್ಯಕ್ಚುಲಿ ಮಾಡಬೇಕು, ಇನ್ನೂ ಜಾಸ್ತಿನೇ ಇದೆ. ಅದರಿಂದ ಸ್ವಲ್ಪ ನಮಗೆ ತೊಂದರೆ ಆಗ್ತಾ ಇದೆ. ಹೇಳ್ಬೇಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಸ್ವಲ್ಪ ತೊಂದರೆ ಇದೆ. ಯಾಕಂದರೆ ಬೆಂಗಳೂರು ಅಂದ ತಕ್ಷಣ ದೊಡ್ಡ ಪ್ರಾಬ್ಲಮ್ ಈಗ ರಸ್ತೆಗಳು ಚೆನ್ನಾಗಿಲ್ಲ ಅಂತ. ಇಲ್ಲಿನ ಈ ಏರಿಯಾದಲ್ಲಿರುವಂಥ ರಸ್ತೆಗಳು ಹೆಂಗಿದಾವೆ ಸರ್? ರಸ್ತೆಗಳು ಮೇನ್ ರೋಡಲ್ಲೆಲ್ಲ ಚೆನ್ನಾಗೇ ಇರುತ್ತೆ ಸರ್. ಗಲ್ಲಿ ಒಳಗಡೆ ಹೋದಾಗ ಅಲ್ಲಿ ಒಂಚೂರು ನೋಡ್ಕೊಂಡು ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಇದ್ದೇ ಇರುತ್ತೆ. ನಾವಿವತ್ತು ಇಡೀ ದಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು IT ಪಾರ್ಕ್ಗಳು ಬರ್ತಾವಲ್ಲ, ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಗಳು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರ್ಕೊಂಡ್ಬಿಡ್ತವೆ. ನಾನೀಗ ನಿಂತಿರುವಂತಹ ಸ್ಥಳ ಮಂಡೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ. ಈ ಮಂಡೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅದ್ಭುತವಾದ ಜನಪದ ಲೋಕಕ್ಕಾಗಿ ವಿಶೇಷವಾದಂತಹ
ಸಭಾಂಗಣವನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಅರವಿಂದ್ ಲಿಂಬಾವಳಿ ಅವರು ಮಾಡಿದ್ರು. ಅರವಿಂದ್ ಲಿಂಬಾವಳಿ 2008ರಿಂದ 2023ವರೆಗೆ ಶಾಸಕರಾಗಿರ್ತಾರೆ. ಆದ್ರೆ 2023ರಲ್ಲಿ ಅವರ ಧರ್ಮಪತ್ನಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಕಳೆದ 2 ವರ್ಷಗಳಿಂದ ಅವರೇ ಈ ಕ್ಷೇತ್ರವನ್ನ ಅಭಿವೃದ್ಧಿ ಕಾರ್ಯವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಾಬ್ಲಮ್ ಇರುವಂತದ್ದೇನೆಂದ್ರೆ, ಒಂದು ಟ್ರಾಫಿಕ್ ಕಿರಿಕಿರಿ, ಎರಡನೇದಾಗಿ ರಸ್ತೆಗಳನ್ನ ಅಗಲೀಕರಣ ಮಾಡಬೇಕು ಅಂತ ಹೇಳುವಂತಹ ಕೆಲಸವನ್ನ ಬಹಳಷ್ಟು ಜನ ಮಾಡಿದ್ರು. ಮತ್ತೆ ಕ್ಷೇತ್ರವನ್ನ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಬಹುತೇಕ ಎಲ್ಲರೂ ಸಹಿತ ಪಾಸಿಂಗ್ ಮಾರ್ಕ್ಸ್ ಜೊತೆಗೆ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಅನ್ನ ಕೊಡುವಂತಹ ಕೆಲಸವನ್ನ ಕ್ಷೇತ್ರದ ಜನರು ಮಾಡಿದ್ದಾರೆ. ಇದು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತನಾಡಿಸುವಂತಹ ಕೆಲಸವನ್ನ ಮಾಡಿದ್ವಿ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಅಲ್ಲಿ ನ್ಯೂಸ್ ಫಸ್ಟ್ ಕ್ಷೇತ್ರದ ಸಂಪೂರ್ಣವಾದಂತಹ ವಿವರವನ್ನ ಜೊತೆಗೆ ಶಾಸಕರ ಕಾರ್ಯವೈಖರಿಯ ಬಗ್ಗೆ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.